ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ವಿಧಿವಶರಾದಂತಹ ಹಿನ್ನೆಲೆಯಲ್ಲಿ ಸದಾಶಿವನಗರದಿಂದ ಸೋಮನಹಳ್ಳಿಯವರೆಗೂ ಅಂತಿಮ ಯಾತ್ರೆ ನಡೆಯುತ್ತೆ. ಸದಾಶಿವನಗರದಿಂದ ಮೇಕ್ರಿ ಸರ್ಕಲ್, ಅದಾದ ನಂತರ ಅಲ್ಲಿಂದ ರೈಟ್ ತಗೊಂಡು ವಿಂಡ್ಸರ್ ಮ್ಯಾನರ್, ಆಮೇಲೆ KR ಸರ್ಕಲ್, ಕಾರ್ಪೊರೇಷನ್ ಸರ್ಕಲ್, ಟೌನ್ ಹಾಲ್ ಮುಖಾಂತರ ಮೈಸೂರು ರಸ್ತೆ, ನಾಯಂಡಹಳ್ಳಿ, ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣ ಮುಖಾಂತರ ಮದ್ದೂರಿನ ಸೋಮನಹಳ್ಳಿಗೆ ಈ ಅಂತಿಮ ಯಾತ್ರೆ ತೆರಳುತ್ತೆ. ದಾರಿ ಉದ್ದಕ್ಕೂ ಅವರ ಅಭಿಮಾನಿಗಳು ಅಲ್ಲಲ್ಲಿ ನಿಂತಿರ್ತಾರೆ. ಬಟ್ ಎಲ್ಲ ಕಡೆಯೂ ವೆಹಿಕಲ್ ನಿಲ್ಲಿಸೋಕ್ಕಾಗಲ್ಲ. ಆದರೆ ಪ್ರಮುಖವಾಗಿ ಕೆಂಗೇರಿ, ರಾಮನಗರ ಮತ್ತು ಚನ್ನಪಟ್ಟಣ ಈ 3 ನಗರಗಳಲ್ಲಿ 5 ನಿಮಿಷ ಅಂತಿಮ ದರ್ಶನಕ್ಕೋಸ್ಕರ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಈಗ ಕುಟುಂಬಸ್ಥರಿಂದ ನಡೆಯುವಂತಹ ಅಂತಿಮ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ಆರಂಭ ಆಯಿತಾ? ಯಾಕೆಂದರೆ ಇವರ ಪ್ಲ್ಯಾನ್ ಪ್ರಕಾರ 8 ಗಂಟೆಗೆ ಹೊರಡಬೇಕು ಇಲ್ಲಿಂದ ಅಂತಕ್ಕಂಥ ಲೆಕ್ಕಾಚಾರ ಇದೆ. ಸೊ ಎಲ್ಲವೂ ಸಮಯಕ್ಕೆ ತಕ್ಕನಾಗಿ ನಡೆಯುತ್ತಾ? ಯಾರ್ಯಾರು ಗಣ್ಯರು ಬೆಳಗ್ಗೆಯಿಂದ ದರ್ಶನವನ್ನು ಪಡೆದಿದ್ದಾರೆ? ಅರವಿಂದ್, ಈಗಾಗಲೇ ಅಂತಿಮ ವಿಧಿವಿಧಾನ ಅಂದರೆ ಸ್ವಗೃಹದಲ್ಲಿ, ಬೆಂಗಳೂರಿನ ಸ್ವಗೃಹದಲ್ಲಿ ನಡೀತಾ ಇರುವಂತಹ ಅಂತಿಮ ವಿಧಿವಿಧಾನಗಳೆಲ್ಲವೂ ಕೂಡ ಮುಕ್ತಾಯದ ಹಂತಕ್ಕೆ ಬಂದಿದೆ. ಕಂಪ್ಲೀಟ್ ಆಗಿ ಅವೆಲ್ಲವೂ ಕೂಡ ಮುಕ್ತಾಯ ಆಗಿ ಕೆಲವೇ ಕ್ಷಣಗಳಲ್ಲಿ ಬಾಡಿ ಅಂದರೆ ಪಾರ್ಥಿವ ಶರೀರ ಏನಿದೆ ಅದು ನೇರವಾಗಿ ಇಲ್ಲಿಂದ ಮದ್ದೂರಿಗೆ ತೆರಳಲಿದೆ. ಈಗಾಗಲೇ ಸಾರ್ವಜನಿಕರು ಏನಿದ್ದಾರೆ ಅವರಿಗೆ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಕೂಡ ವಾಪಸ್ ಮಾಡಲಾಗಿದೆ. ಒಂದು 20 ನಿಮಿಷಗಳ ಕಾಲ ಇಲ್ಲಿನ ಕುಟುಂಬಸ್ಥರೇನಿದ್ರು ಅವರು ಪೂಜೆ ವಿಧಿವಿಧಾನವನ್ನು ಸಲ್ಲಿಸುವಂಥ ಕಾರ್ಯವನ್ನು ಮಾಡಿದರು. ಅದಾದ ಬಳಿಕ ಈಗ ಒಂದಷ್ಟು ಗಣ್ಯರಿಗೆ ಅವಕಾಶವನ್ನು ಮಾಡಿಕೊಟ್ಟು ಬರುವಂಥ ಸಾರ್ವಜನಿಕರು ಏನಿದ್ರು ಅವರೆಲ್ಲರಿಗೂ ಕೂಡ ಅವಕಾಶವನ್ನು ಮಾಡುವಂಥ ಕೆಲಸಗಳಾಗ್ತಾ ಇದೆ. ಬೆಳಗ್ಗೆಯಿಂದ ಶಾಸಕರಾದಂಥ HD ರೇವಣ್ಣ ಅವರು ಬಂದಿದ್ದರು. ಜೊತೆಗೆ ಈಗ ಸಿದ್ಧಗಂಗೆ ಶ್ರೀಗಳು ಕೂಡ ಬಂದಿದ್ದಾರೆ. ಅವರು ಕೂಡ ದರ್ಶನವನ್ನು ಪಡೆದು ಇನ್ನೇನು ಕೆಲವೇ ಹೊತ್ತಲ್ಲಿ ಹೊರ ಬರ್ತಾರೆ. ಅವರು ಸೇರಿದಂತೆ ಅನೇಕ ಗಣ್ಯರು, ಅವರ ಕುಟುಂಬಸ್ಥರಿರ್ಬೋದು, ಸ್ಥಳೀಯರು ಏನಿದ್ರು ಅವರೆಲ್ಲರೂ ಕೂಡ ನಿನ್ನೆ ಯಾರೆಲ್ಲ ದರ್ಶನಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಅವರೆಲ್ಲರೂ ಕೂಡ ಇವತ್ತು ಬಂದು ದರ್ಶನವನ್ನು ಮಾಡುವಂಥ ಕೆಲಸಗಳಾಗ್ತಾ ಇದೆ. ಅದರ ಜೊತೆಗೆ ಅವರ ಅಂತಿಮ ಯಾತ್ರೆ ವಾಹನ ಏನಿದೆ ಅದರ ಸಿದ್ಧತೆ ಕೂಡ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ. ಅವರನ್ನ ಮನೆಯಿಂದ ನೇರವಾಗಿ ವಾಹನಕ್ಕೆ ಶಿಫ್ಟ್ ಮಾಡೋದಕ್ಕೆ ಬೇಕಾದಂಥ ತಯಾರಿಗಳೆಲ್ಲವೂ ಕೂಡ ಆಗ್ತಾ ಇದೆ. ಅದನ್ನು ಈಗಾಗಲೇ ಹೂವಿನಿಂದ ಅಲಂಕಾರವನ್ನು ಮಾಡಿ ಇಲ್ಲಿಂದ ಹೋಗುವಂಥ ಸಂದರ್ಭದಲ್ಲೂ ಕೂಡ ಸಾರ್ವಜನಿಕರಿಗೆ ಯಾವುದೇ ಸಮಸ್ಯೆ ಆಗದೆ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಮಾಡಲಿಕ್ಕೆ ಬೇಕಾದಂಥ ಸುಸಜ್ಜಿತವಾದಂಥ ವ್ಯವಸ್ಥೆಯನ್ನು ಸದ್ಯ ಮಾಡಲಾಗಿದೆ. ಗಮನಿಸ್ತಾ ಇದ್ದೀರಿ, ಕುಟುಂಬಸ್ಥರು ಸೇರಿದಂತೆ ಅವರ ಮೃತದೇಹವನ್ನು ಇಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಹೊರಭಾಗದಿಂದ ಅವರಿಗೆ ಯಾವುದೇ ರೀತಿಯಾದಂಥ ದರ್ಶನ ಪಡೆಯುವಂಥವ್ರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ತೆರೆದ ವಾಹನದಲ್ಲಿ, ಅಂದರೆ ಗ್ಲಾಸ್ ಇರುವಂಥ ತೆರೆದ ವಾಹನ ಏನಿದೆ ಇದರಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದೇ ವಾಹನದಲ್ಲಿ ಮಾರ್ಗದುದ್ದಕ್ಕೂ ಕೂಡ ಅಲ್ಲಲ್ಲಿ ಈಗ ಗುರ್ತನ್ನು ಮಾಡಿರುವಂಥ 3-4 ಸ್ಥಳಗಳಿದೆ. ಆ ಸ್ಥಳಗಳಲ್ಲಿ ವಾಹನವನ್ನು ನಿಲ್ಲಿಸಿ ನೇರವಾಗಿ ಇದರ ಮೂಲಕವೇ ಅಂದರೆ ಒಳಭಾಗದಲ್ಲೇ ಮೃತದೇಹವನ್ನು ಇಟ್ಟು ಅಲ್ಲಿಂದಲೇ ನೇರವಾಗಿ ದರ್ಶನವನ್ನು ಮಾಡಿಸುವಂಥ ಕೆಲಸವನ್ನು ಕೂಡ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳು ಆಗಿರುವಂಥದ್ದು. ಸರಿಯಾಗಿ 8 ಗಂಟೆಯ ಸುಮಾರಿಗೆ ಇಲ್ಲಿ ಹೊರಡೋದಕ್ಕೆ ಬೇಕಾದಂಥ ಪ್ಲಾನ್ ಏನು ನಿನ್ನೆ ಯೋಚನೆಗಳೆಲ್ಲ ಆಗಿದ್ದು ಅದರಂತೆ ಕೂಡ 8 ಗಂಟೆ ಕರೆಕ್ಟಾಗಿ ಇಲ್ಲಿಂದ ಹೊರಡೋದಕ್ಕೆ ತಯಾರಿಗಳೆಲ್ಲವೂ ಕೂಡ ಆರಂಭ ಆಗಿದೆ. ನೇರವಾಗಿ ಇಲ್ಲಿಂದ ಹೊರಟಂಥವರು ಮೊದಲು ಕೆಂಗೇರಿ ಬಳಿ ಅಂತಿಮ ದರ್ಶನಕ್ಕೆ ಅಲ್ಲಿರುವಂಥ ಒಂದಷ್ಟು ಜನರಿಗೆ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಅದಾದ ಬಳಿಕ ರಾಮನಗರ, ಚನ್ನಪಟ್ಟಣದಲ್ಲೂ ಕೂಡ ಅಲ್ಲಿನ ಅಭಿಮಾನಿಗಳೇನಿದ್ದಾರೆ, ಅಲ್ಲಿನ ಸ್ಥಳೀಯರೇನಿದ್ದಾರೆ, ಸಾರ್ವಜನಿಕರಿಗೆ ಅಂತಿಮ ದರ್ಶನದ ಅವಕಾಶವನ್ನು ಮಾಡಿಕೊಟ್ಟು 10:30 ಸುಮಾರಿಗೆ ನೇರವಾಗಿ ಮದ್ದೂರನ್ನು ತಲುಪ್ತಾರೆ. ಮದ್ದೂರಲ್ಲೂ ಕೂಡ ಮಧ್ಯಾಹ್ನ 3 ಗಂಟೆ ತನಕ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಿ ಆ 3 ಗಂಟೆಯ ನಂತರದಲ್ಲಿ ಅಂತ್ಯಕ್ರಿಯೆ ಪ್ರಕ್ರಿಯೆಗಳೇನಿದೆ ಅವೆಲ್ಲವೂ ಕೂಡ ಆರಂಭ ಆಗುತ್ತೆ. ಅಲ್ಲಿ ತನಕಲೂ ಕೂಡ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸದ್ಯ DCM ಕೂಡ ಇಲ್ಲಿಗೆ ಸ್ಥಳಕ್ಕೆ ಬರ್ತಾ ಇದ್ದಾರೆ. ನೇರವಾಗಿ ಅವರು ಕೂಡ ಸ್ಥಳಕ್ಕೆ ಬಂದು ಇಲ್ಲಿಂದ ಈ ವಿಧಿವಿಧಾನಗಳೆಲ್ಲವನ್ನು ಕೂಡ ನೋಡಿ ನೇರವಾಗಿ ಇಲ್ಲಿಂದ ಹೊರಡುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ಈಗ ಸಚಿವ ಚಲುವರಾಯಸ್ವಾಮಿ ಸ್ಥಳಕ್ಕೆ ಬಂದಿರುವಂಥದ್ದು ಅವರು ಕೂಡ ಗಮನಿಸ್ತಾ ಇದ್ದೀರಿ. ಅವರು ಇಲ್ಲಿಂದ ನೇರವಾಗಿ ಹೋಗ್ತಾರೆ. ಇವರು ಕೂಡ ಇಲ್ಲಿನ ನನ್ನ ಜೊತೆ ಚಲುವರಾಯಸ್ವಾಮಿ ಅವರು ಇದ್ದಾರೆ, ಮಾತನಾಡಿಸ್ತೇನೆ. ಸರ್, ಈಗ ಮದ್ದೂರಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳಾಗಿದೆ, ಹೇಗೆ ನಿನ್ನೆ ನೀವು ಕೂಡ ಹೋಗಿದ್ರಿ? ಎಲ್ಲ ರೀತಿಯ ವ್ಯವಸ್ಥೆ ಆಗಿದೆ. ಇನ್ನೇನು ಹೊರಡ ಸಿದ್ಧವಾಗಿರೋದ್ರಿಂದ 10:30ಗೆ ಅಲ್ಲಿ ತಲುಪಿ 3 ಗಂಟೆವರೆಗೂ ಸಾರ್ವಜನಿಕರಿಗೆ ಅವಕಾಶ ಇದೆ. 3 ಗಂಟೆಗೆ ಅಂತಿಮ ಕ್ರಿಯೆ ಮಾಡ್ತಾರೆ. ಮುಖ್ಯಮಂತ್ರಿಯವರು ಸಹ 1:30ಯಿಂದ 2 ಗಂಟೆಗೆ ಕೊಳ್ಳೇಗಾಲಕ್ಕೆ ಹೋಗಿ ಅಲ್ಲಿಂದ ಬರ್ತಾರೆ. ನಾನು ಮತ್ತು ಉಪಮುಖ್ಯಮಂತ್ರಿಗಳು, ನಮ್ಮೆಲ್ಲ ಶಾಸಕರು ಮತ್ತು ಬರ್ತಕ್ಕಂಥ ಗಣ್ಯರು ನಾವಲ್ಲಿ ಎಲ್ಲ ಸಿದ್ಧತೆಗಳು ಇರ್ತವೆ. ಇಲ್ಲಿಂದಲೇ ಜೊತೆಗೆ ಹೊರಡುವಂಥದ್ದು ತಾವೆಲ್ಲರೂ ಕೂಡ ಹೇಗೆ? ಇಲ್ಲಿಂದನೇ ಹೊರಡ್ತೀವಿ. ಸೊ ಕೆಂಗೇರಿ ಹತ್ರ ಒಂದು 5 ನಿಮಿಷ ನಿಲ್ಲಿಸೋದು, ಬಿಡದಿ ಹತ್ರ, ಅಲ್ಲಿಂದ ರಾಮನಗರ, ಅಲ್ಲಿಂದ ಚನ್ನಪಟ್ಟಣ, ಆಮೇಲೆ ಸೋಮನಹಳ್ಳಿ. ಅಲ್ಲಿ ಹೇಗಾಗಿದೆ ಸರ್ ಸೋಮನಹಳ್ಳಿಯಲ್ಲಿ ಸ್ವಗ್ರಾಮದಲ್ಲಿ ವ್ಯವಸ್ಥೆಗಳೆಲ್ಲ ಹೇಗೆ? ಗ್ರಾಮದಲ್ಲೇ ನಾವೆಲ್ಲ ಅಂತಿಮ ಕ್ರಿಯೆ ಮಾಡ್ತೀವಿ. ಅಲ್ಲೇ ಸಾರ್ವಜನಿಕರ ಭೇಟಿಗೆ ಅವಕಾಶ ಮಾಡಿದೆ. ಅಲ್ಲಿ ಎಲ್ಲ ಥರದ ಸಿದ್ಧತೆಗಳು ಆಗಿದೆ. ಜಿಲ್ಲಾಡಳಿತ ಸರ್ಕಾರದಿಂದನೇ ನಾವು ಗೌರವವನ್ನು ಸಮರ್ಪಣೆ ಮಾಡ್ತಾ ಇರೋದ್ರಿಂದ ಎಲ್ಲವೂ ಸಹ ಅವರ ಕುಟುಂಬದವರು, ಅಭಿಮಾನಿಗಳು ಮತ್ತು ಎಲ್ಲ ಸರ್ಕಾರಿ ಇದರೊಳಗಡೆ ಮಾಡಿ. ಎಷ್ಟೊತ್ತಿಗೆ ಸರ್ ಇಲ್ಲಿ ಹೊರಡೋದು? ನೋಡ್ಬೇಕಲ್ಲ ನಿಮಗೆ.
ಹೊಡ್ತೀವಿ. 8 ಗಂಟೆ ಅಂತ ಹೇಳೈತೆ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಒಂದು 5-10 ನಿಮಿಷ ಹೆಚ್ಚು ಹೊಡ್ತೀವಿ. ಥ್ಯಾಂಕ್ಸ್. ಇದಿಷ್ಟು ಚೆಲುವನಾರಾಯಣ ಸ್ವಾಮಿ ಅವರ ಮಾತು. ಅರವಿಂದ್. ರೈಟ್, ಥ್ಯಾಂಕ್ ಯು ರಾಘು ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಈಗಷ್ಟೇ ಪಬ್ಲಿಕ್ ಟಿವಿ ಜೊತೆ ಸಚಿವ ಚೆಲುವರಾಯಸ್ವಾಮಿ ಅವರು ಕೂಡ ಮಾತನಾಡಿದ್ರು. ಅವರು ಈಗ ಬಂದಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ಬರ್ತಾರೆ. ಎಲ್ಲರೂ ಒಟ್ಟಿಗೆ ಇಲ್ಲಿಂದ ಅಂತಿಮ ಮೆರವಣಿಗೆಯ ಜೊತೆಯಲ್ಲೇ ಹೋಗೋದು ಅಂತಕ್ಕಂಥ ತೀರ್ಮಾನ ಆಗಿದೆ. ಇವತ್ತು ಬೆಳಗ್ಗೆಯಿಂದ HD ರೇವಣ್ಣ ಅವರು ಮತ್ತು ಸಿದ್ಧಗಂಗಾ ಸ್ವಾಮಿಗಳು ಕೂಡ ಬಂದು ಅಂತಿಮ ದರ್ಶನ ಪಡೆದಿದ್ದಾರೆ. ಇಲ್ಲಿಂದ ಮದ್ದೂರಿಗೆ ಹೊರಡುವಂಥ ಕಾರ್ಯಕ್ರಮ, ಕೆಂಗೇರಿಲಿ ಒಂದು ಸ್ಟಾಪು, ಅದಾದಮೇಲೆ ಬಿಡದಿಲಿ, ರಾಮನಗರ, ಚನ್ನಪಟ್ಟಣ ಒಂದು 5 ನಿಮಿಷ ದರ್ಶನ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟು ಒಂದು 10 ಗಂಟೆ ಅಷ್ಟೊತ್ತಿಗೆ ಮದ್ದೂರು ತಲುಪ್ತಾರೆ. ಬೇರೆ ಮದ್ದೂರಿನಲ್ಲಿ ಎಲ್ಲೂ ಕೂಡ ಕೆಲವರೆಲ್ಲ ಭಾಳ ಒತ್ತಾಯ ಮಾಡ್ತಾ ಇದ್ದಾರೆ, ದಯವಿಟ್ಟು ಕ್ಷಮಿಸಬೇಕು. ಮದ್ದೂರಿನಲ್ಲಿ ನಾವು ಸೋಮನಹಳ್ಳಿಲಿ ಅಂದರೆ ಮದ್ದೂರಿನಲ್ಲಿ ಪ್ರೊಸೆಷನ್ ಮತ್ತೊಂದು ಮಾಡೋಕ್ಕಾಗಲ್ಲ. ಸೋಮನಹಳ್ಳಿಲೇ ಫೈನಲ್ಲು. ಯಾರೇ ಆಗಲಿ ಬಂದು ದರ್ಶನ ಮಾಡೋಂಥವ್ರು ಎಲ್ಲಿಂದ ಆಗಲಿ ಬಂದು ಸೋಮನಹಳ್ಳಿಲೇ ಬಂದು ದರ್ಶನ ಮಾಡಬೇಕು. ಅವರ ಸ್ವಂತ ಜಾಗದಲ್ಲೇ ಸೋಮನಹಳ್ಳಿಲೇ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು, ಯಾಕೆಂದರೆ ಕೆಲವರೆಲ್ಲ ನಮಗೆ ಸ್ಟೇಡಿಯಂ ತೆಗೆದುಕೊಂಡು ಬನ್ನಿ, ಮಂಡ್ಯ ಸ್ಟೇಡಿಯಂ ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಭಾಳ ಒತ್ತಾಯ ಮಾಡ್ತಾ ಇದ್ದಾರೆ. ಯಾವುದಕ್ಕೂ ಅವಕಾಶ ಇಲ್ಲ, ದಯವಿಟ್ಟು ತಾವು ಅನುಸರಿಸಬೇಕು. ಮತ್ತು ರಾಮನಗರದಲ್ಲಿ ಟೈಮಿಂಗ್ 11 ಗಂಟೆ ಅಂತ ಹೇಳಿದ್ದಾರೆ. 11